ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಪ್ರೆಸಿಡೆಂಟ್ ಆಗ್ತಿದ್ದೀನಿ. ನಾಳೆ ಎಲ್ಲ ನಾನೇ ಡಿಸೈಡ್ ಮಾಡೋದು. ಒಪ್ಪಿಟ್ಟು ಮಾಡೋಷ್ಟು ಈಸಿ ಅಲ್ವೇ? ಒಂದು ಸಣ್ಣ ತಪ್ಪು ನಿರ್ಧಾರ ತಗೊಂಡ್ರು ಕಂಪನಿ ಉಲ್ಟಂಪಲ್ಟಾಗೋಗುತ್ತೆ. ಗಾಬರಿ ಆಗ್ಬೇಡಿ ಚಿಕ್ಕಮ್ಮ. ಏನ್ ಮಾತಾಡ್ಬೇಕು ಫೈಲಲ್ಲಿ ಬರ್ತಿಟ್ಟಿದೆ, ಅದನ್ನ ಇವ್ರು ನೋಡಿ ಹೇಳಿದ್ರೆ ಸಾಕು. ಅದರಲ್ಲಿ ಇರೋದನ್ನೇ ಹೇಳ್ತಾರೆ. ಎಲ್ರು ಪರ್ಫೆಕ್ಟ್ ಅಂತ ಕ್ಲಾಪ್ಸ್ ಹೊಡಿತಾರೆ. ಅತ್ತೆ ಕೂಡ ಹೊಡಿತಾರಲ್ವಾ? ಮತ್ತೆ ಹೊಡಿತಾರಷ್ಟೇ. ನಾನು ಹೇಳಿದ್ದು ಚಪ್ಪಾಳೆ. ಅದಾದ್ಮೇಲೆ ನಾನು ಅವ್ರಿಗೆ ತಿನ್ನಿಸ್ತೀನಿ 2 ಕೋಡ್ಬಳೆ. ನೈನಿ ಬಾ ಊಟ ಮಾಡೋಣ. ಅತ್ತೆ ನನಗೆ ಸೆಲೆಕ್ಟ್ ಮಾಡ್ತಾರೆ. ನಾಳೆ ನಾನು ಚೇರ್ಮನ್ನು, ಈ ಕಂಪನಿ ಚೇರ್ಮನ್ನು. ಹಾಸಿನಿ ಅಕ್ಕಂದು ಪುಟ್ಟ ಮಗು ತರ ಮನ್ಸು. ಇಷ್ಟನಾ ನಿಮ್ದು? ಮೇಲ್ ಬರೋ ಆಸೆ ಇಲ್ವಾ ನಿಮ್ಗೆ? ಇದಕ್ಕಿಂತ ಮೇಲ್ ಹೋಗ್ಬೇಕು ಅಂದ್ರೆ ಜಾಗ ಇಲ್ಲ. ಹೋಗಿ ವಾಟರ್ ಟ್ಯಾಂಕ್ ಮೇಲೆ ಕುತ್ಕೋ ಅಂತ ಹೇಳ್ತೀಯಾ ಹೇಗೆ? ನಿಮ್ಗೆ ಒಳ್ಳೆ ಪೊಸಿಷನ್ ಅಲ್ಲಿರೋ ಚೇರ್ ಮೇಲೆ ಕುತ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಿದ್ದೀನಿ. ಹಾಸಿನಿ ಅಕ್ಕ ನಾಳೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಬಾಸ್ ಆಗಿ ಆಫೀಸ್ಗೆ ಹೋಗ್ತಿದ್ದಾರೆ. ಒಂದು ದಿನ ಮಾತ್ರನೇ, ಅದು ಕೂಡ ಅತ್ತಿಗೆಗೆ ಖುಷಿ ಪಡ್ಸೋಕ್ಕೋಸ್ಕರ ವಿಶಾಲ್ ಬ್ರೋ ತಗೊಂಡಿರೋ ನಿರ್ಧಾರ. ಮಧ್ಯಾಹ್ನದವರೆಗೂ ಮಹಾರಾಣಿ ತರ ಬದುಕಿದ್ರೆ ಸಾಕು. ಸಾಯಂಕಾಲ ಸ್ಮಶಾನ ಸೇರಿದ್ರು ನೋಡಕ್ ಊರೇ ಬರತ್ತೆ ಗೊತ್ತಾ? ಆ ತರ ಸೌಭಾಗ್ಯ ಆಸೆ ಪಟ್ರೋ ನೆನೆಸ್ಕೊಂಡ್ರೋ ಬರಲ್ಲ. ಅದಕ್ಕೆಲ್ಲ ಬರ್ದಿರ್ಬೇಕು. ನಿಮ್ಮ ಹೆಸರಿಗೆ ಬರೆಯಕ್ ಹೇಳ್ರಿ ವಿಶಾಲ್ ಬಾವನ್ಗೆ. ವಿಲ್ಲಲ್ ಬರ್ದಿರೋದಲ್ಲ, ವಿಧಿ ಬರಹದ ಬಗ್ಗೆ ಹೇಳ್ತಿದ್ದೀನಿ ನಾನು. ವಿಧಿ ಬರಹ ನಿಮ್ ಕೈಲೂ ಇಲ್ಲ, ನನ್ ಕೈಲೂ ಇಲ್ಲ. ಸ್ವಂತದವ್ರಿಗಿಂತ ನಮ್ಮ ಮೇಲೆ ಅಭಿಮಾನ ಇರೋರ ಹತ್ರ ಏನ್ ಬೇಕಾದ್ರೂ ಕೇಳ್ಬೋದು ಅಂತ ಕೆಟ್ಟೋಚನೆ ನನಗಿಲ್ಲ. ಅದಕ್ಕೆ ನೀವ್ ಇವತ್ಗೂ ಇಲ್ಲೇ ಇರೋದು. ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತೀಯ? ಮೇಲೆ ಹೋಗು ಅಂದ್ರೆ ಡೈರೆಕ್ಟ್ ಆಗಿ ಮೇಲೆ ಹೋದ್ರೆ ನಿನ್ ಕಾಟ ಆದ್ರೂ ತಪ್ಪತ್ತೆ. ನೀವ್ ಹಾಗೆ ಹೇಳ್ಬೇಡಿ ಚಿಕ್ಕಜ್ಮನ್ರೆ. ನಾಳೆ ನನ್ ಹೊಟ್ಟೆಲ್ ಹುಟ್ಟೋ ಮಗು ಅಪ್ಪ ಎಲ್ಲಿ ಅಂತ ಕುಂಕುಮ ಇಲ್ದರ ನನ್ ಮುಖ ನೋಡ್ ಕೇಳಿದ್ರೆ ಗೋಡೆಗೆ ಹಾಕಿರೋ ನಿಮ್ ಫೋಟೋ ತೋರ್ಸಕ್ ಆಗಲ್ಲ. ಛೇ, ನನಗೆ ಎಂತ ಪರಿಸ್ಥಿತಿ ಬಂತಲ್ಲ ಅಂತ ನನ್ ಮೇಲೆ ನನಗೆ ಅಸಹ್ಯ ಆಗ್ತಾ ಇದೆ. ನೀವ್ ಬೇಜಾರ್ ಮಾಡ್ಕೋಬೇಡಿ ಚಿಕ್ಕಜ್ಮನ್ರೆ. ಸ್ವಲ್ಪ ನನ್ನ ಆಂಗಲ್ ಇಂದನೂ ಯೋಚನೆ ಮಾಡಿ. ಆಗ ನಿಮ್ಗೂ ನಂತರ ಬದುಕ್ಬೇಕು ಅನ್ಸತ್ತೆ. ಹೇ, 3 ಹೊತ್ತು 4 ತೂತು ತಿಂದ್ರೆ ನೆಮ್ಮದಿಯಿಂದ ಬದುಕ್ಬೋದು ಕಣೆ. ಅನ್ನನ ಕಲ್ಸ್ಕೊಳ್ಳೋ ಕೈಯಲ್ಲಿ ಬಂಗಾರದ ಉಂಗುರ ಇದೆಯಾ, ಅದರಲ್ಲಿ ವಜ್ರ ಇದೆಯಾ ಅಂತ ನೋಡ್ಕೊಂಡು ತಿಂತಾ ಇದ್ರೆ ಅತಿಯಾಸ ಹೆಚ್ಚಾಗಿ ಯಾವತ್ತೋ ಒಂದಿನ ನಿನ್ ಬೆರಳ ನೀನೇ ಕಚ್ಕೊಂಡ್ಬಿಡ್ತೀಯ. ನನಗಷ್ಟು ಜ್ಞಾನ ಇರಲ್ವಾ ಹೇಳಿ? ನಿನಗಿಲ್ಲ. ನೀನ್ ನನ್ನ ಹೆಂಡ್ತಿನೂ ಅಲ್ಲ, ಬರೀ ಭ್ರಮೆಲ್ ಬದುಕ್ತಾರೋ ಹೆಂಗ್ಸು ನೀನು. ಮೊದಲು ಆ ಭ್ರಮೆಯಿಂದ ಹೊರಗೆ ಬಾ. ಇಲ್ಲ ಅಂದ್ರೆ ವಿಶಾಲ್ ಬ್ರೋ ಕೊಟ್ಟಿರೋ 3 ಕೋಟಿ ಕೂಡ ಕರ್ಗೋಗ್ಬಿಡುತ್ತೆ. ಅದ್ ಯಾವಾಗೋ ಖಾಲಿ ಆಯ್ತು. ನುಂಗಾಕ್ಬಿಟ್ಯಾ? ತಿಂಡಿ ಪೋತಿ ಅನ್ಕೊಂಡ್ರಾ? ಬೇಕಾದ್ರೆ ನೀವು ಆಸ್ಬುರ್ಕೆ ಅನ್ಕೊಳ್ಳಿ. ಮತ್ತೇನೇ ಮಾಡಿದೆ ಅಷ್ಟೊಂದು ದುಡ್ಡನ್ನ? 100 ಕೋಟಿ ಇರೋ ಹಾಗೆ ಅಷ್ಟು ಇಷ್ಟು ಅಂತ ಯಾಕೆ ಹೇಗ್ ಮಾತಾಡ್ತೀರಾ? 3 ಕೋಟಿ ಅಷ್ಟೇ. 300 ಲಕ್ಷ ಕಣೆ ಅದು. ಅಂದ್ರೆ ನಾನು 30 ವರ್ಷ ಕೆಲಸ ಮಾಡಿದ್ರೆ ಬರೋ ಅಷ್ಟು ದುಡ್ಡು. ಅಷ್ಟೊತ್ತಿಗೆ 60 ವರ್ಷದ ಶಾಂತಿನೂ ಮುಗ್ದಿರತ್ತೆ. ಅಲ್ಲಿವರೆಗೂ ನೀನ್ ನನ್ನ ಬದುಕಕ್ ಬಿಡಲ್ಲ ಅಂತ ಗೊತ್ತಿದ್ರು ಅನಾವಶ್ಯಕವಾಗಿ ಜಾಸ್ತಿ ಖರ್ಚು ಮಾಡಬೇಡ ಅಂತ ಎಚ್ಚರಿಸ್ತಿದ್ದೀನಿ. ನಾನು ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡ್ತೀನಿ ಅಂತ ನೀವೇ ಮೆಚ್ಕೋತೀರಾ? ನಾನು ನಿನ್ನ ಮೆಚ್ಕೊಳ್ಳೋದು ಅದು ನಿನ್ನ ಫೋಟೋ ಗೋಡೆಗೆ ಸೇರೋದ್ಮೇಲೆ ಮಾತ್ರ. ಸಿಂಗಲ್ ಆಗಿ ಯಾಕಿರ್ತೀನಿ? ಜೊತೆಗೆ ನೀವು ಇರ್ತೀರಲ್ಲ, ಯಾಕೆ ಹೀಗಾಡ್ತಾರೋ? ಮಾಮ್, ಬೆಳಗ್ಗೆ ನೋಡಿದ್ರೆ ಏನೋ ಮಾಡ್ತೀನಿ ಅಂತ ಹೇಳಿದ್ರಿ. ಎಕ್ಸಸೈಸ್ ಮಾಡಿದನ್ ಬಿಟ್ಟು ಇಲ್ಲಿವರೆಗೂ ಏನೂ ಮಾಡಲಿಲ್ಲ. ಬಾಡಿಗೆ ಮಾತ್ರ ಅಲ್ಲ ಕಣೋ, ಮೈಂಡ್ಗೂ ಕಸರತ್ ಮಾಡಬೇಕು. ಓ, ಹಾಸಿನ ಟ್ಯಾಕಲ್ ಮಾಡೋದಕ್ಕೆ ಇಷ್ಟೊಂದೆಲ್ಲ ಯೋಚಿಸ್ಬೇಕಾ ಮಾಮ್?
ನಿನ್ ಹೆಂಡ್ತಿನ ಲೈಟಾಗಿ ತಗೋಬೇಡ. ಅವಳ ಹಿಂದೆ ಬೆನ್ನೆಲುಬಾಗಿ ನಯನಿ ಇದ್ದಾಳೆ. ಅಂದ್ರೆ ನಿಮ್ ಟಾರ್ಗೆಟ್ ನಯನಿನಾ? ಏನಾದ್ರೂ ಐಡಿಯಾ ಬಂತಾ? ಆಫೀಸಿಗೆ ಹೋಗ್ತಿದ್ದೀವಲ್ಲ, ಅಲ್ಲಿ ಎಕ್ಸಿಕ್ಯೂಟ್ ಮಾಡೋಣ. ಅಲ್ಲಿ ಯಾವಾಗ ಏನ್ ಮಾಡ್ಬೇಕು ಅಂತ ವಿಶಾಲು ಫೈಲಲ್ಲಿ ನೋಟ್ಸ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದಾನಂತೆ. ಆ ಫೈಲು ಅಲ್ಲೇ ಮಾಯ ಆಗಿ ಹೋದ್ರೆ? ನೀವು ಕೂಡ ಆ ಮಾಟ ಮಾತ್ರ ಕಲ್ತ್ಕೊಂಡಿದ್ದೀರಾ ಮಾಮ್? ಮಾಯ ಮಾಡ್ತೀನಿ ಅಂತಿದ್ದೀರಾ? ಇಸ್ ಇಟ್ ಪಾಸಿಬಲ್? ಮ್ಯಾಜಿಕ್ ಅಲ್ಲ ವಲ್ಲಭ. ಆ ಫೈಲ್ನ ಎತ್ಬಿಟ್ಟೆ ಅಂತ ಅನ್ಕೋ. ಹಾಸಿನಿ ಆಫೀಸ್ ಮೀಟಿಂಗಲ್ಲಿ ಏನ್ ಮಾತಾಡ್ತಾಳೆ? ಅವಳನ್ನ ಮಾತಾಡು ಅಂದ್ರೆ ತಲೆ ಬುಡ ಇಲ್ದೆ ಏನೇನೋ ಮಾತಾಡ್ತಾಳೆ. ಆಗ ನಯನಿ ವಿಶಾಲನ್ನೇ ಎಲ್ರೂ ಟಾರ್ಗೆಟ್ ಮಾಡ್ತಾರೆ. ಇನ್ನೊಂದ್ಸಲ ಈ ತರ ಮೀಟಿಂಗ್ ಇಟ್ಕೋಬಾರ್ದು ಅಂತ ವಾರ್ನಿಂಗ್ ಕೊಡ್ಬೇಕು ಮಾಮ್. ನನ್ನ ಆಲೋಚನೆನೇ ಬೇರೆ ವಲ್ಲಭ. ಹಾಗಾಗ್ಬಿಟ್ರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮನ್ಸು ನನ್ನ ಕಡೆಗೆ ವಾಲೋ ಹಾಗೆ ಮಾಡಿ ಇನ್ ಮುಂದೆ ನಿರ್ಧಾರ ತಗೊಳ್ಳೋ ಎಲ್ಲ ಅಧಿಕಾರನೂ ನನ್ನ ಕೈಗೆ ಬರೋ ಹಾಗೆ ಮಾಡ್ತೀನಿ. ಇವಾಗ ನಿಮ್ ಪ್ಲಾನ್ ಏನಂತ ಅರ್ಥ ಆಯ್ತು ಮಾಮ್. ಸುಮ್ನೆ ಹಾಸಿನಿ ಮಾತು ಕೂಡ ಕೇಳ್ಬೇಕಾಗತ್ತಲ್ಲ ಅಂತ ಅಯ್ಯೋ ತುಂಬಾ ಟೆನ್ಷನ್ ಆಗೋಗಿತ್ತು. ನೆನ್ನೆ ನೀವು ಅವಳ ಕೆನ್ನೆ ಮೇಲೆ ಬಾರಿಸಿದ್ರಿ ಮಾಮ್. ಇವತ್ತು ನೈನಿಗೆ ನೀವು ಹೊಡಿದೇನೆ ದ್ವೇಷ ತೀರ್ಸ್ಕೊತಿದ್ದೀರಾ. ನಿಮ್ ತಲೆನೇ ತಲೆ. ಇನ್ನೊಂದು ವಿಷಯ ಗೊತ್ತಾ ವಲ್ಲಭ? ನೀವ್ ಹೇಳಿದ್ರೇನೆ ಚೆನ್ನಾಗಿರುತ್ತೆ ಮಾಮ್. ಒಳ್ಳೆ ಕೆಲ್ಸಕ್ಕೆ ಅಡ್ಡಗಾಲು ಅನ್ನೋ ಹಾಗೆ ಮನೆಯಿಂದ ಹಾಸಿನಿ ಹೊರಗೆ ಹೋಗೋ ಸಮಯದಲ್ಲಿ ಅಪಶಕನ ಆಗೋ ಹಾಗೆ ಮಾಡು ಅಂತ ಸುಮ್ಮನನ್ಗೆ ಹೇಳಿದ್ದೀನಿ. ಏನ್ ಹೇಳಿದ್ರಿ ಮಾಮ್? ಹೇಳಿದ್ರೆ ನೀನ್ ಫೀಲ್ ಮಾಡ್ಕೋತೀಯ. ಪರವಾಗಿಲ್ಲ ಹೇಳಿ ಮಾಮ್. ನಿನ್ ಹೆಂಡತಿ ಉಟ್ಕೊಳ್ಳೋ ಸೀರೆಗೆ ಸುಮನ ಬೆಂಕಿ ಇಡ್ತಾಳೆ. ನೀನ್ ನಡೆಯೋ ಹಾಗಿದ್ದಿದ್ರೆ ನೀನ್ ದೊಡ್ಡಮ್ಮ ಆಫೀಸ್ಗೆ ಹೋಗೋಕ್ಕೂ ಮುಂಚೆ ಎದುರು ಬರ್ಬೋದಿತ್ತಮ್ಮ. ಮಾತ್ ಬಂದಿದ್ದಿದ್ರೆ ಇನ್ನು ಏನೇನ್ ಮಾಡ್ತಿದ್ರು ಏನೋ. ನೈನಿ ಅದಕ್ಕೆ ವಿಶಾಲ್ ಬ್ರೋ ಕೂಡ ರೆಡಿ ಆಗಿ ಬಂದ್ರು. ಆದ್ರೆ ಹಾಸಿನಿ ಅದಕ್ಕೆ ಇನ್ನೂ ಬಂದಿಲ್ಲ. ಮೂರ್ಛೆ ಹೋಗಿರ್ಬೇಕಣೋ. ಏ ವಲ್ಲಭ, ಹಾಗೆ ಯಾಕಂತೀಯ? ಒಂದಿನದ ಮಟ್ಟಿಗಾದ್ರೂ ಸಿಂಹಾಸನದ ಮೇಲೆ ಕೂತ್ಕೋಬೇಕು ಅಂತಂದ್ರೆ ಗಟ್ಸ್ ಇರ್ಬೇಕಲ್ಲ ಮಾಮ್. ಅಕ್ಕನ್ನ ಅಷ್ಟೊಂದು ಕೇವಲವಾಗಿ ನೋಡ್ಬೇಡಿ ವಲ್ಲಭವ. ಒಂದ್ಸಲ ಹಿಂದೆ ತಿರುಗಿ ನೋಡು ಬ್ರದರ್. ನನ್ನ ಲೈಫಲ್ಲಿ ನಾನು ಯಾವತ್ತು ಹಿಂದೆ ತಿರುಗಿ ನೋಡ್ದವನೇ ಅಲ್ಲ ಬ್ರದರ್. ತಿರುಗಿ ನಿಮ್ ಲೈಫ್ ನೋಡಿ ಅಂತ ಹೇಳಲಿಲ್ಲ ಭಾವ. ತಲೆ ತಿರುಗಿಸ್ ನೋಡಿದ್ರೆ ಅಕ್ಕ ಗತ್ತಿಂದ ಬರ್ತಿರೋದನ್ನ ನೋಡ್ಬೋದು. ಹಲೋ ಗೈಸ್, ಹೇಗಿದ್ದೀನಿ ಆಂಟಿ? ಈ ಕನ್ನಡಕ ಯಾಕೆ? ನಿನಗ್ ನೀನೇ ದೃಷ್ಟಿ ಹಾಕೋಬಹುದು ಅನ್ನೋ ಭಯನಾ? ಸ್ಟೈಲ್ ಜಬರ್ದಸ್ತ್ ಆಗಿದೆಯಮ್ಮ. ಇಷ್ಟಕ್ಕೂ ಎಲ್ಲಿದ್ದಾರೆ ನಮ್ಮತ್ತೆ? ಇಲ್ಲೇ ಇದ್ದೀನಿ, ಕಾಣಿಸ್ತಾ ಇಲ್ವಾ? ಓ, ನೀವಿಲ್ಲೇ ಇದ್ದೀರಾ ಅಂತ ಗೊತ್ತು ಅತ್ತೆ. ನಾನು ಈ ಥರ ರೆಡಿಯಾಗಿ ಬಂದ್ರೆ ನೀವೆಲ್ಲಿ, ನಾನೆಲ್ಲಿ? ನನ್ನ ರೇಂಜೇ ಬೇರೆ ಅಂತ ಹೇಳ್ತಿದ್ದೀನಿ. ನಿನ್ಗೆ ಇದು ಓವರ್ ಅಂತ ಅನಿಸ್ತಾ ಇಲ್ವೇನೆ? ಸ್ವಲ್ಪ ಕಡಿಮೆ ಮಾಡ್ಕೋತೀನಿ. ಇವಾಗ ಓಕೆನಾ? ಹೊರಡಣ್ವಾ ಅಕ್ಕ? ಎಸ್, ನಡೀರಿ. ಅದಕ್ಕೆ ಫೈಲಲ್ಲಿರೋದನ್ನ ಹುಷಾರಾಗಿ ಫಾಲೋ ಮಾಡಬೇಕು ನೀವು.
ಓ ಎಸ್, ಹಾಗೆ ಮಾಡ್ತೀನಿ. ಕಮ್ ಲೆಟ್ಸ್ ಮೂವ್. ಒಂದ್ ನಿಮಿಷ ಒಳ್ಳೆ ಕೆಲ್ಸಕ್ಕೆ ಆಚೆ ಹೋಗುವಾಗ ಯಾಕೆ ತರದೆ ಸುಮ್ಮಿ? ಒಳ್ಳೇದಾಗ್ಲಿ ಅಂತಾನೆ ಚಿಕ್ಕಮ್ಮ. ಹಾಸಿನಿ ಅಕ್ಕ ಇಷ್ಟು ಚೆನ್ನಾಗಿ ರೆಡಿ ಆಗಿ ಇವತ್ ನಮ್ ಕಂಪನಿನ ರೆಪ್ರೆಸೆಂಟ್ ಮಾಡ್ತಿರ್ಬೇಕಾದ್ರೆ ಆರತಿ ಮಾಡೋದ್ ಬೇಡ್ವಾ? ಆಹಾ, ಯಾರಿಗೂ ಬರ್ತಿರೋಂತ ಯೋಚನೆ ನಿನಗ್ ಬಂದಿದೆ, ಮಾಡಮ್ಮ. ಆ ಯೋಚನೆ ನಂದು, ಎಕ್ಸಿಕ್ಯೂಟ್ ಮಾಡ್ತಿರೋದು ಇವಳು. ದೃಷ್ಟಿ ಆರತಿ ಅನ್ಕೋತಿರೋ ಒಳ್ಳೆ ಆರತಿ ಅನ್ಕೋತಿರೋ ನಿಮ್ ಇಷ್ಟ ಅಕ್ಕ. ಎರಡೂ ಅನ್ಕೋತೀನಿ. ಒಂದ್ ಕೆಲ್ಸ ಮಾಡು ಸುಮನ, ಬಲ್ಗಡೆ 3 ಸಲ ಎಡಗಡೆ 3 ಸಲ ತಿರುಗ್ಸು, ಆಗೆಲ್ಲ ದೃಷ್ಟಿ ತೀರುತ್ತೆ. ಆಯ್ತು. ಒಂದ್ ವೇಳೆ ತಟ್ಟೆ ಬಿದ್ದು ಹೋದ್ರೆ ನನ್ನ ಹೆಂಡತಿ ಸುಟ್ಟು ಹೋಗ್ತಾಳ. ನಮ್ಮ ಮಾಮ್ ಏನ್ ಪ್ಲಾನ್ ಮಾಡಿದಾರೋ ಏನೋ, ಆದ್ರೆ ನನಗಂತೂ ತುಂಬಾ ಭಯ ಆಗ್ತಾ ಇದೆ. ನಾಯಿ ದೃಷ್ಟಿ, ನರಿ ದೃಷ್ಟಿ ಅಂತ ಹೇಳ್ತಾ ಆರತಿ ತಟ್ಟೆ ತಿರ್ಗಿಸ್ಬೇಕು ಸುಮನ. ಮನ್ಸಲ್ಲಿ ಅನ್ಕೊಂಡ್ರೆ ಸಾಕು ಬಿಡಿ ಬಾವಾ. ನಿನ್ ಮನ್ಸಲ್ಲಿ ಬೈಕೋತಾ ಇರ್ಬೋದು, ಯಾರಿಗ್ ಗೊತ್ತು? ನೀವು ಸ್ವಲ್ಪ ಹೊತ್ತು ಮಾತಾಡ್ಬೇಡಿ. ಈಗ ನೀನು ಎಡಗಡೆ ಮಾಡು ಸುಮನ. ಕರೆಕ್ಟಾಗಿ 3ನೇ ರೌಂಡ್ಗೆ ತಟ್ಟೆ ಬೀಳಿಸ್ತೀನಕ್ಕ. ಏನೂ ಆಗಲ್ಲ, ಸೀರೆ ಸುಡತ್ತಷ್ಟೇ. ಅಯ್ಯೋ ರಾಮ, ಏನ್ ಹೀಗಾಗೋಯ್ತಲ್ಲ? ಭಯ ಪಡುವಂಥದ್ದು ಏನೂ ಇಲ್ಲ, ಕೈಯಿಂದ ತಟ್ಟೆ ಜಾರ್ತು. ಕರ್ಪೂರ ಮೇಲ್ ಬೀಳಕ್ಕೂ ಮೊದಲೇ ಹಾಸಿನಿ ಅತ್ಗೆ ಉಫ್ ಅಂತ ಊದಿ ಆರಿಸ್ಬಿಟ್ರು. ಹೌದು ವಿಶಾಲ್, ಪಾಪ ಸುಮ್ಮನ ಆ ಕಡೆಯಿಂದ ಈ ಕಡೆ ಆರತಿ ಮಾಡೋವಾಗ 2 ಕೈ ನೋವು ಬಂದು ಆರತಿ ತಟ್ಟೆ ಏನಾದ್ರೂ ಜಾರ್ ಬಿದ್ರೆ ಎಲ್ಲೊಂದು ಸೀರೆ ಸುಟ್ಟು ಹೋಗುತ್ತೋ ಅಂತ ನಾನೇ ಊದ್ಬಿಟ್ಟೆ. ನಾನು ತಟ್ಟೆ ಕೆಳಗೆ ಬೀಳ್ದಿರೋ ತರ ಹಿಡ್ಕೊಂಡೆ. ಸೂಪರ್ ಅದ್ಗೆಸ್. ಊರ್ಗಿತ್ತಿರೋ ಅಂದ್ರೆ ಹೀಗೆ ಇರ್ಬೇಕಲ್ವ ಮಾಮ್? ಒಬ್ಬರು ತಪ್ಪು ಮಾಡಿದ್ರು ಇನ್ನೊಬ್ಬರು ಸರಿ ಮಾಡಬೇಕು, ಇನ್ನೊಬ್ರು ಸಮಯ ಪ್ರಜ್ಞೆಯಿಂದ ಯೋಚಿಸ್ಬೇಕು. ಹಾಗಿದ್ರೆ ಮನೆ ನಂದನವನವಾಗಿರೋದಕ್ಕೆ ಸಾಧ್ಯ. ಏನ್ ಸುಮನ ಹಾಗೆ ಯಾಕೆ ನೋಡ್ತಾ ನಿಂತ್ಬಿಟ್ಟೆ? ಸುಮ್ಮನಾಗೆ ಗರ ಬಡ್ದಿದೆ ಅನ್ಸುತ್ತೆ. ಮಾಮ್, ನಾನು ಹೇಳ ಈಗ ಹೇಳಕ್ಕೇನಿದೆ, ನೀನೇನು ಹೇಳ್ಬೇಡ. ಎಲ್ಲ ಒಳ್ಳೇದೇ ಆಗತ್ತೆ ಅಂತ ಆಫೀಸಿಗೆ ಹೊರಡೋಣ ಬನ್ನಿ. ಹೇ, ಎಕ್ಸ್ಕ್ಯೂಸ್ ಮೀ ಅತ್ತೆ, ನೀವು ಹಿಂದಿನ ಕಾರಲ್ಲಿ ಬನ್ನಿ, ನಾನು ನೈನಿ ಹೊಸ ಕಾರಲ್ಲಿ ಬರ್ತೀವಿ. ಆಲ್ ರೈಟ್? ಆಗ್ಲಿ, ನಡಿ ನೈನಿ. ಆಂಟಿ ಬಾಯ್. ಬಾಯ್ ಹೇಳಮ್ಮ, ದೊಡ್ಡಮ್ಮಂಗ್ ಬಾಯ್ ಹೇಳು. ನಾನು ಏನು ಅನ್ನೋದನ್ನ ನಿನಗೆ ಆಫೀಸ್ನಲ್ಲಿ ತೋರಿಸ್ತೀನಿ.
ವಿಶಾಲ್, ಆಫೀಸ್ ಏನಾದರೂ ಚೇಂಜ್ ಮಾಡಿದ್ರಾ? ಅದಕ್ಕೆ ಅದೇ ಆಫೀಸೇ. ಸ್ವಲ್ಪ ಗ್ಲಾಸಸ್ ತೆಗಿತೀರಾ? ಓ ಐ ಸಿ. ಎಸ್ ಎಸ್ ಎಸ್. ಮೀಟಿಂಗ್ ಸ್ಟಾರ್ಟ್ ಆಗೋದಕ್ಕೆ ಇನ್ನೊಂದು 5-10 ನಿಮಿಷ ಟೈಮ್ ಇದೆ ಅಕ್ಕ. ಫೈಲ್ ಒಂದ್ಸಲ ತಿರುಗಿಸಿ. ಆ ಕಡೆನೋ ಈ ಕಡೆನೋ? ಅಯ್ಯೋ ಅಕ್ಕ, ಒಂದ್ಸಲ ಓದ್ಕೊಳ್ಳಿ ಎಂದಿದ್ದು. ಓ ಹಾಗೆ ಹೇಳಿದ್ಯಾ? ಡೋಂಟ್ ವರಿ, ಕಮ್ ಕಮ್ ಕಮ್. ನೋಡಿದ್ರ ಮಾಮ್, ಇವ್ರ ಕಾರ್ ಬಂದಿದ್ದಕ್ಕೆ ಡೋರ್ ತೆಗೆಯೋದಕ್ಕೆ ಅಟೆಂಡ್ರ್ ಬಂದ. ಆದ್ರೆ ನಾವಿಬ್ರು ಬಂದಿರೋದಿಲ್ಗೆ ಯಾರಿಗೂ ಗೊತ್ತೇ ಇಲ್ಲ ಅಂತ ಅನ್ಸುತ್ತೆ. ನಾವೇ ಹಾಸಿನಿ ಕೈಯಲ್ಲಿರೋ ಆಫೀಸ್ ಫೈಲ್ ಕದ್ದಿದ್ದು ಅಂತ ಯಾರಿಗೂ ಗೊತ್ತಾಗ್ಬಾರ್ದು ವಲ್ಲಭ. ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿರೋ ಹಾಗೆ ಆ ಫೈಲ್ನ ಹಿಡ್ಕೊಂಡೇ ಇದ್ದಾಳಲ್ಲ ಮಾಮ್. ಕೇಳಿದ್ರೆ ಕೊಡ್ತಾಳ? ಹಾಗೆ ಮಾಡಿದ್ರೆ ಡೌಟ್ ಬರುತ್ತೆ ಕಣೋ. ಮೇಡಮ್ ಸರ್ ಕರಿತಿದ್ದಾರೆ ನಿಮ್ಮನ್ನ. ಏನಂತೆ? ಇವನನ್ನ ಕಾರಣ ಕೇಳಬಾರ್ದು ಕಣೋ, ಕಾಫಿ ಕೇಳಬೇಕು. ತಗೊಂಬರ್ತೀಯಾ? ಓಕೆ ಮೇಡಮ್. ನಡಿ. ಏನೋ ಮದ್ವೆಗ್ ಬಂದಿರೋರ್ ತರ ಸಂಭ್ರಮ ಪಡ್ತಿದ್ಯಲ್ಲ ನಯನಿ. ಬೋರ್ಡ್ ಡೈರೆಕ್ಟರ್ಸ್ದು ಆನ್ಯುವಲ್ ಮೀಟಿಂಗ್ ಅಲ್ವಾತೆ. ಈಗ ತಗೊಳ್ಳೋ ತೀರ್ಮಾನನೇ ಕಂಪನಿ ಭವಿಷ್ಯನ ನಿರ್ಧಾರ ಮಾಡುತ್ತೆ. ಫೈಲ್ ತಿರುಗ್ಸು ಅಂದ್ರೆ ಉಲ್ಟಾ ಪಲ್ಟಾ ಮಾಡಿದ ಇವನ್ ಹೆಂಡ್ತಿನ ಕಂಪ್ನಿ ಬಗ್ಗೆ ಮಾತಾಡಕ್ ಹೊರಟಿರೋದು. ಹಾಸಿನಿ ಅಕ್ಕನ ಅಷ್ಟು ಕೇವಲವಾಗಿ ನೀವು ನೋಡ್ಬೇಡಿ ಅತ್ತೆ. ವಲ್ಲಭ್ ಭಾವನೆ ನಾನು ಶ್ರೀಮತಿ ಹಾಸಿನಿ ಅವ್ರ ಗಂಡ ಅಂತ ಎಲ್ಲರ ಹತ್ರನೂ ಹೇಳ್ಕೊಂಡು ತಮ್ಮನ್ ತಾವು ಇಂಟ್ರೊಡ್ಯೂಸ್ ಮಾಡ್ಕೋತಾರೆ. ಮಾಮ್, ತಲೆ ಕೆಟ್ಟೊಳಗೆ ಸಪೋರ್ಟ್ ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಮೀಟಿಂಗ್ ಶುರು ಆದ್ಮೇಲೆ ಅವಳು ಬಾಯಿ ಬಿಟ್ಲು ಅನ್ಕೋ, ಮರ್ಯಾದೆ ಹೋಗೋದು ಇವ್ರದೇ. ಹಾಸಿನಿ ಅಕ್ಕ ನನಗಿಂತ ನಿಮಗಿಂತ ಅತ್ತೆಗಿಂತ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾರೆ ಭವ. ನೀವ್ ಅನ್ಕೊಂಡಷ್ಟು ಸ್ಮಾರ್ಟ್ ಇಲ್ದಿರ್ಬೋದೇನೋ, ಆದ್ರೆ ನಿಮ್ಗಿಲ್ದಿರೋ ಸಂಸ್ಕಾರ ಜ್ಞಾನ ಇದೆ ಅಂತ ನಂಬ್ತೀನಿ. ಎಂತ ಮಾತಾಡ್ತಾಳೆ ಅಂತ. ಹೆಣ್ಣಂದ್ಮೇಲೆ ಅಷ್ಟಾದ್ರೂ ಕಾನ್ಫಿಡೆನ್ಸ್ ಇರಬೇಕು ವಲ್ಲಭ. ಮೇಡಮ್ ಕಾಫಿ. ಟ್ರೇ ತಗೋ. ನನ್ನನ್ನು ಅಟೆಂಡರ್ ಅನ್ಕೊಂಡ್ರೆ ಕಷ್ಟ ಮಾಮ್. ಕಂದ, ನಾನು ಹೇಳಿದ್ದನ್ ಮಾಡು ಕಂದ. ತಗೋ. ಕೊಡ ಇಲ್ಲಿ. ನೀನು ಹೊರಡ್ಬೋದು. ಸ್ಟ್ರಾಂಗ್ ಕಾಫಿಯಲ್ಲಿ ಇದನ್ ಬೆರೆಸಿದ್ರೆ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗತ್ತೆ. ಶುಗರಾ? ನಯನಿ ಕೊಬ್ಬು. ಅರ್ಥ ಆಗ್ಲಿಲ್ಲ ಮಾಮ್. ನಯನಿ ಕೊಬ್ಬು ಇಳಿಬೇಕು ಅಂದ್ರೆ ಹಾಸಿನಿ ಮೀಟಿಂಗ್ಗೆ ಅಟೆಂಡ್ ಆಗಬಾರ್ದು. ಅದಕ್ಕೆ ಸಕ್ಕರೆ ಹಾಗೆ ಇರೋ ಈ ಔಷಧಿನ ಕಾಫಿಗೆ ಬೆರೆಸಿದ್ದೀನಿ. ತಗೊಂಡು ಹೋಗಿ ನಿನ್ನ ಹೆಂಡ್ತಿಗೆ ಕೊಡು. ಅರ್ಥ ಆಯ್ತು. ಇದನ್ನ ಕೊಟ್ಟು ಆ ಫೈಲ್ನ ಕೂಡ ತಗೊಂಡು ಬರ್ತೀನಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಾಮ್. ಹಾಸಿನಿ ಕೊಡೋಣ ಅಂದ್ರೆ ಇವನ್ ಬರ್ತಿದ್ದಾನಲ್ಲ. ಅಪ್ಪಿ ತಪ್ಪಿ ಕಾಫಿ ಬೇಕು ಅಂತ ಕೇಳ್ಬಿಟ್ರೆ ಕುಡ್ದು ಮೂರ್ಛೆ ಬಿದ್ದು ಹೋಗ್ತಾನೆ. ಪ್ಲಾನ್ ಎಲ್ಲ ಉಲ್ಟಾ ಹೊಡೆಯುತ್ತಲ್ಲ. ವಲ್ಲಭ, ಯಾಕೆ ಹಾಗೆ ನಡೀತಿದ್ಯಾ? ಬೀಳ್ತೀಯ, ಹುಷಾರು. ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನ್ ಬೀಳಲ್ಲ, ನನ್ನ ಹೆಂಡ್ತಿನ ಬೀಳಿಸ್ತೀನಿ. ಅದಕ್ಕೆ ಕಾಫಿ ತಗೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆನಾ ಇಂಪ್ರೆಸ್ ಮಾಡಬೇಕು ಅನ್ಕೋತಿದ್ಯಾ?